ಸತ್ತ ಮೇಲೆ ಸಮಾಧಾನ ಹೇಳಕ್ಕೆ ಹೋಗ್ತಾರಲ್ಲ ಹಂಗೆ ಕೆಲ ನಾಯಕರು ಹೋಗ್ತಾರೆ. ದಿನೇಶ್ ಗುಂಡೂರಾವ್ ರಾಜ್ಯದ ಆರೋಗ್ಯ ಸಚಿವರು. ಇಲ್ಲಿ ತನಕ ಏನು ಮಾಡ್ತಾ ಇದ್ರು ದಿನೇಶ್? ಇವತ್ತು ಹೋಗ್ತಾ ಇದ್ದಾರೆ ಬಳ್ಳಾರಿಗೆ. ಸ್ಥಿತಿಗತಿಗಳನ್ನು ಇವತ್ತು ನೋಡ್ತಾರೆ ಹೋಗಿ. ಬೇಜಾರಾಗುವಂಥದ್ದು ಇಂಥ ಸಂಗತಿಗಳಿಗೆ ನೋಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಗೆ ಭೇಟಿ ಕೊಡ್ತಾರೆ. ಮೃತ ಬಾಣಂತಿ ಸುಮಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ. ಸಂಜೆ 4:45ಗೆ ಬಳ್ಳಾರಿಗೆ ಭೇಟಿ ಕೊಡ್ತಾರೆ. 5 ಗಂಟೆಗೆ ಜಿಲ್ಲಾಸ್ಪತ್ರೆ ಔಷಧ ಉಗ್ರಾಣವನ್ನು ಪರಿಶೀಲನೆ ಮಾಡ್ತಾರೆ. ಬಹಳ ಆಶ್ಚರ್ಯ ಆಗಿದ್ರಿ ನಿಜಕ್ಕೂ. ಒಂದೇನಪ್ಪ ಅವ್ರನ್ನ ಮೆಚ್ಚಬೇಕಾಗಿರೋದು ಅಂತಂದರೆ ಕೆಲವೊಂದು ವ್ಯಾಕ್ಸಿನ್ಗಳನ್ನು ಫ್ರೀ ಮಾಡಿರೋದು. ಜೊತೆಗೇನು ಅಂದರೆ ನಿನ್ನೆ ಹೇಳಿದ್ರವರು, ಇದನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯನಾ? ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಳುಗಳಿಗೆ ಆ ರೀತಿ ಆದರೆ ನಾವು ಅದನ್ನ ಒಪ್ಕೊಳ್ತಿದ್ವಾ ದಿನೇಶ್ ಅಂತ ಕೇಳಿದಕ್ಕೆ ತುಂಬ ಪ್ರಾಮಾಣಿಕವಾಗಿ ಹೇಳಿದ್ದು, ಸಮಾಜ ಇದನ್ನು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂಥ ವಿಚಾರದಲ್ಲಿ ಅವ್ರು ಮೆಚ್ಚಬೇಕು. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ದಿನೇಶ್ ಇನ್ನೊಂದು ಕೂಡ ಹೇಳಿದ್ದಾರೆ. ಈ ಒಂದು ತಿಂಗಳಲ್ಲಿ, ಒಂದು 4-5 ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯ ಸತ್ತೋಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೇನಪ್ಪ ಅಂತಂದರೆ, ಏನಾದರೂ ನನ್ನ ರಾಜೀನಾಮೆ ತಗೊಂಡೇ ನೀವು ಇದನ್ನೆಲ್ಲ ಸರಿ ಮಾಡ್ತೀರಿ ಅಂತಂದರೆ ಬೇಕಾದ್ರೆ ತಗೊಂಡ್ರಪ್ಪ ಅಂತಲೂ ಹೇಳಿದ್ದಾರೆ. ರಾಜ್ಯದಲ್ಲಿ 327 ಮಂದಿ ಬಾಣಂತಿಯರು ಸತ್ತಿದ್ದಾರೆ. ಆರೋಗ್ಯ ಸಚಿವರೇ ಈ ಮಾತನ್ನು ಹೇಳಿದ್ದಾರೆ. ಈ ಶಾಕಿಂಗ್ ಸುದ್ದಿ ಕೊಟ್ಟಿರುವಂಥವ್ರು ಅವರನ್ನೇ. ಏಪ್ರಿಲ್ನಿಂದ ಇಲ್ಲಿ ತನಕ ಸುಮಾರು 7 ತಿಂಗಳಲ್ಲಿ ಇಷ್ಟು ಜನ ಬಾಣಂತಿಯರು ಕಣ್ಣು ಮುಚ್ಕೊಂಡಿದ್ದಾರೆ. ಈಗ ಸಾವಿನ ಆಡಿಟ್ ಮಾಡಿಸ್ತಾರಂತೆ. ಸಾವಿನ ಆಡಿಟ್ ಕೇಳಕ್ಕೆ ನೋಡ್ರಿ ಹೆಂಗಿದೆ ಅದು ಅಂತ ಹೇಳಿಂದ. ಹೊಟ್ಟೆ ಉರಿಯಲ್ವಾ? ಜೀವಗಳು ಹೋಗಿರ್ತಾವಲ್ಲ ಮನೆಯಲ್ಲಿ, ಹೊಟ್ಟೆ ಉರಿಯಲ್ವೇನ್ರಿ ಜನರಿಗೆ? ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥ ವೈಫಲ್ಯ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ಈಗ 5 ಜನ ತೀರ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಈ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು 327 ಮಹಿಳೆಯರು ಮೃತಪಟ್ಟಿದ್ದಾರೆ, ಈ ಬಾಣಂತಿಯರು. ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು. ಡೆತ್ ಆಡಿಟ್ ಆಗಬೇಕು. ಅದು ಏನಾದರೂ ಬೇರೆ ಬೇರೆ ಅಂಶ ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ, ಮತ್ತು ಈ ಬಳ್ಳಾರಿಲಾದಂಥ ಘಟನೆ ಆಯ್ತಲ್ಲ, ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ. ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥ ವೈಫಲ್ಯ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ಈಗ 5 ಜನ ತೀರ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಈ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು 327 ಮಹಿಳೆಯರು ಮೃತಪಟ್ಟಿದ್ದಾರೆ, ಈ ಬಾಣಂತಿಯರು. ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು. ಡೆತ್ ಆಡಿಟ್ ಆಗಬೇಕು. ಅದು ಏನಾದರೂ ಬೇರೆ ಬೇರೆ ಅಂಶ ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ, ಮತ್ತು ಈ ಬಳ್ಳಾರಿಲಾದಂಥ ಘಟನೆ ಆಯ್ತಲ್ಲ, ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ವಾ